ನಮಸ್ಕಾರ ವೀಕ್ಷಕರೇ, BNTV ಕನ್ನಡಕ್ಕೆ ಸ್ವಾಗತ. ಶರಣಾದ ನಕ್ಸಲರಿಂದ ವೆಪನ್ಸ್ ವಶಕ್ಕೆ ಪಡೆದ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ರು. AK-56 ಕಂಟ್ರಿಮೇಡ್ ಪಿಸ್ತೂಲು ಸೇರಿ ಹಲವು ವೆಪನ್ಸ್ಗಳು ಸಿಕ್ಕಿವೆ. ಈ ಮಾಹಿತಿಯನ್ನ ಪೊಲೀಸರು ನಂತರ ಪೂರ್ಣ ಮಾಹಿತಿ ನೀಡ್ತಾರೆ ಅಂತ ತಿಳಿಸಿದ್ರು. ಅಲ್ಲದೆ ಗುತ್ತಿಗೆದಾರ ಸಂಘದಿಂದ ಎಲ್ಲ ಪಕ್ಷದ ಶಾಸಕರಿಂದಲೂ ಹಣಕ್ಕೆ ಒತ್ತಡ ವಿಚಾರ, ಯಾವ ಪಕ್ಷ ಯಾವ ಶಾಸಕ ಅನ್ನೋದನ್ನ ಬಹಿರಂಗಪಡಿಸಬೇಕು ಎಂದರು. ಸಚಿವರ ಸಹಿ ಮಾರಾಟ ಮತ್ತು ರೇಟ್ ಫಿಕ್ಸಿಂಗ್ ಕುರಿತಾಗಿ HD ಕುಮಾರಸ್ವಾಮಿ ಗಂಭೀರ ಆರೋಪ ವಿಚಾರಕ್ಕೆ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ಕೊಡಲ್ಲ. ದಾಖಲಾತಿ ಮಾಹಿತಿ ಹಾಗೂ ವ್ಯಕ್ತಿಯ ಕುರಿತಾಗಿ ಹೇಳಬೇಕು. ಗಾಳಿಯಲ್ಲಿ ಗುಂಡು ಹೊಡೆದ್ರೆ ಹೇಗೆ ಅಂತ ಡಾಕ್ಟರ್ G. ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ರು. ಇನ್ನು ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ವಾ ಎಂಬ ಪ್ರಶ್ನೆಗೆ ಅವರ ಹೇಳಿಕೆ ನಮಗೆ ಡ್ಯಾಮೇಜ್ ಆಗೋಲ್ಲ, ಅವರಿಗೆ ಡ್ಯಾಮೇಜ್ ಆಗುತ್ತೆ. ಈ ಹಿಂದೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ಪ್ರಧಾನಿಗೆ ಪತ್ರ ಬರೆದಿದ್ರು. ಅವರೇ ಗಂಭೀರವಾಗಿ ಆರೋಪ ಮಾಡಿದ್ರಲ್ಲ, ಈ ರೀತಿಯಾಗಿ ಹೇಳಿದ್ರೆ ಗಮನ ಹರಿಸಬಹುದು ಅಲ್ವಾ ಅಂತ ಡಾಕ್ಟರ್ G. ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ರು. ನೋಡ್ತಾ ಇರಿ BNTV ಕನ್ನಡ, ಇದು ನಿಮ್ಮ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.